ನೀವೆಲ್ಲ ರೈತರಿದ್ದೀರಿ, ರೈತರಿಗೆ ಸಂಬಳ ಇಲ್ಲ, ರೈತರಿಗೆ ಪ್ರಮೋಷನ್ ಇಲ್ಲ, ರೈತರಿಗೆ ಪೆನ್ಷನ್ ಇಲ್ಲ, ರೈತರಿಗೆ ಲಂಚನೂ ಇಲ್ಲ. ಈ ರೈತನಿಗೆ ಸಹಾಯ ಮಾಡಬೇಕು ಅನ್ನೋ ದೃಷ್ಟಿಯಿಂದ ನನ್ನ ಹತ್ರ ಮುಖ್ಯಮಂತ್ರಿಗಳ ಹತ್ರ ಇನ್ನು ಅನೇಕ ಯೋಜನೆಗಳನ್ನು, ಕೆರೆಗಳನ್ನು ಊರು ತೆಗೆಯುವಂಥ ಯೋಜನೆಯನ್ನು ಕೂಡ ನನ್ನ ಹತ್ರ ಪ್ರಸ್ತಾವನೆಯನ್ನು ಮಾಡಿದ್ದಾರೆ. ನಾನು ವೆಂಕಟೇಶ್ ಅವರ ಮನವಿಗೆ ಸರ್ಕಾರದ ಪರವಾಗಿ ಹೇಳೋದಿಷ್ಟೇ, ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್, ಮಹದೇವಪ್ಪನವರು ಮತ್ತು ಬೋಸರಾಜ್ ಆದಿಯಾಗಿ ಈ ಕ್ಷೇತ್ರದ ಮಹಾಜನತೆಯ ನೀರಿನ ಭಾವನೆ, ರೈತರ ಬದುಕಿಗೆ ನಾವು ಬದ್ಧವಾಗಿದ್ದೇವೆ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಆಯ್ತಿರೋ ಪಾರ್ಲಿಮೆಂಟ್ ಎಲೆಕ್ಷನ್ ನಲ್ಲಿ ಇದು ಡಬಲ್ ವೋಟ್ ಹಾಕಿ ಆಮೇಲೆ ತಿರ್ಗಾ ಜೈಯವರು ಅಂತ ಇನ್ನ ಸಾಲ ತೀರ್ಸೋದಿದೆ, ಇಲ್ಲಿಗೆ ಮುಗಿದೋಗ್ಲಿಲ್ಲ. ಸೊ ಇವತ್ತು ತಮ್ಮ ಬದುಕಿನಲ್ಲಿ ಬದಲಾವಣೆಯನ್ನ ಮಾಡಬೇಕು ಅನ್ನೋ ದೃಷ್ಟಿಯಿಂದನೇ ಇವತ್ತು ವೆಂಕಟೇಶ್ ಅವರು ಅನೇಕ ಯೋಜನೆಗಳ ತಮ್ಮ ಮುಂದೆ ಇಟ್ಟರು. ನೀವೆಲ್ಲ ರೈತರಿದ್ದೀರಿ, ರೈತರಿಗೆ ಸಂಬಳ ಇಲ್ಲ, ರೈತರಿಗೆ ಪ್ರಮೋಷನ್ ಇಲ್ಲ, ರೈತರಿಗೆ ಪೆನ್ಷನ್ ಇಲ್ಲ, ರೈತರಿಗೆ ಲಂಚನೂ ಇಲ್ಲ. ಈ ರೈತನಿಗೆ ಸಹಾಯ ಮಾಡಬೇಕು ಅನ್ನೋ ದೃಷ್ಟಿಯಿಂದ ನನ್ನ ಹತ್ರ ಮುಖ್ಯಮಂತ್ರಿಗಳ ಹತ್ರ ಇನ್ನು ಅನೇಕ ಯೋಜನೆಗಳನ್ನು, ಕೆರೆಗಳನ್ನು ಊರು ತೆಗೆಯುವಂಥ ಯೋಜನೆಯನ್ನು ಕೂಡ ನನ್ನ ಹತ್ರ ಪ್ರಸ್ತಾವನೆಯನ್ನು ಮಾಡಿದ್ದಾರೆ. ನಾನು ವೆಂಕಟೇಶ್ ಅವರ ಮನವಿಗೆ ಸರ್ಕಾರದ ಪರವಾಗಿ ಹೇಳೋದಿಷ್ಟೇ, ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್, ಮಹದೇವಪ್ಪನವರು ಮತ್ತು ಬೋಸರಾಜ್ ಆದಿಯಾಗಿ ಈ ಕ್ಷೇತ್ರದ ಮಹಾಜನತೆಯ ನೀರಿನ ಭಾವನೆ, ರೈತರ ಬದುಕಿಗೆ ನಾವು ಬದ್ಧವಾಗಿದ್ದೇವೆ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಆಯ್ತಿರೋ ಪಾರ್ಲಿಮೆಂಟ್ ಎಲೆಕ್ಷನ್ ನಲ್ಲಿ ಇದು ಡಬಲ್ ವೋಟ್ ಹಾಕಿ ಆಮೇಲೆ ತಿರ್ಗಾ ಜೈಯವರು ಅಂತ ಇನ್ನ ಸಾಲ ತೀರ್ಸೋದಿದೆ, ಇಲ್ಲಿಗೆ ಮುಗಿದೋಗ್ಲಿಲ್ಲ. ಸೊ ಇವತ್ತು ತಮ್ಮ ಬದುಕಿನಲ್ಲಿ ಬದಲಾವಣೆಯನ್ನ ಮಾಡಬೇಕು ಅನ್ನೋ ದೃಷ್ಟಿಯಿಂದನೇ ಇವತ್ತು ವೆಂಕಟೇಶ್ ಅವರು ಅನೇಕ ಯೋಜನೆಗಳ ತಮ್ಮ ಮುಂದೆ ಇಟ್ಟರು.